ಕಳೆದ 35 ವರ್ಷಗಳಿಂದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಓಂ ಶ್ರೀ ಗಣೇಶ ಯುವಕ ಮಂಡಲ, ಮಹಿಳಾ ಮಂಡಲ ಹಾಗೂ ಭಜನಾ ಮಂಡಳಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಫೆಬ್ರವರಿ 27 ಶುಕ್ರವಾರ ಮತ್ತು ಫೆಬ್ರವರಿ 28 ಶನಿವಾರದಂದು 2 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಸಂತೋಷ್ ರೈ ಬೋಳಿಯಾರ್ ತಿಳಿಸಿದ್ದಾರೆ. ತೊಕ್ಕೊಟುವಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡಿದ ಅವರು ಸಂಘದ ಬೆಳವಣಿಗೆಯ ಬಗ್ಗೆ ವಿವರಿಸಿದ್ದಾರೆ. ಅಧ್ಯಕ್ಷರಾದ ಜಗದೀಶ್ ಕೋಟ್ಯಾನ್ ಮಾನೆಲ ಮಾತನಾಡಿ, ಫೆಬ್ರವರಿ 27 ಶುಕ್ರವಾರ ಸಂಜೆ 4 ಗಂಟೆಗೆ ಪಡೀಲಿನಿಂದ ನೂತನ ಕಟ್ಟಡದವರೆಗೆ ಭವ್ಯ ಶೋಭಾಯಾತ್ರೆ ನಡೆಯಲಿದೆ. ಸಂಜೆ 6 ಗಂಟೆಗೆ ನೂತನ ಕಟ್ಟಡದಲ್ಲಿ ದೀಪ ಪ್ರಜ್ವಲನೆಯನ್ನ ಉದಯ ಗುರು ಸ್ವಾಮಿ ಮಂಚೇಶ್ವರ ನಡೆಸಿಕೊಡಲಿದ್ದಾರೆ. ಭಗವಧ್ವಜ ಅನಾವರಣವನ್ನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಸೇಸಪ್ಪ ಟೈಲರ್ ಸುದರ್ಶನ ನಗರ ಪಜೀರು ನಡೆಸಿಕೊಡಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ನಿತಿನ್ ಪೂಂಜಾ ಪಾನೆಲ ಭರಿಕೆ ಉಪಸ್ಥಿತರಿದ್ದರು. ಗಣೇಶ್ ಯುವಕ ಮಂಡಲ ಮತ್ತು ಮಹಿಳಾ ಮಂಡಳಿ ಲೋಕಾರ್ಪಣೆ ಆಗುವಂಥ ಸಮಯ ಬಂದಿದೆ. ನೋಡುವವರಿಗೆ, ಹೋಗುವವರಿಗೆ, ದಾರಿಯಲ್ಲಿ ಹೋಗುವವರು ಕೂಡ ಅದನ್ನು ನೋಡಿ ಅತ್ಯಂತ ಸಂತೋಷ ಪಡ್ತಾರೆ. ಎಲ್ಲ ಮೂಲಭೂತ ಸೌಕರ್ಯಗಳಿತ್ತು. ಅತ್ಯಂತ ಸುಂದರವಾದ ಭವ್ಯವಾದ ನೂತನ ಕಟ್ಟಡವನ್ನು 27 ನಾಡದು ಶುಕ್ರವಾರ ನಾಳೆ ಸಂಜೆ ಅದು ಬಹಳ ವಿಜೃಂಭಣೆಯಿಂದ ಸಾವಿರಾರು ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಬಹಳ ದೂರದಿಂದ ಮೆರವಣಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಈ ಒಂದು ತಿಂಗಳಿನಿಂದ ಆ ಸಣ್ಣ ಮಕ್ಕಳಿಂದ ಹಿಡಿದು 80ರ ಹರೆಯದ ಆ ವೃದ್ಧರು ಕೂಡ ಅಲ್ಲಿ ಕೆಲಸ ಮಾಡುವುದನ್ನು ನೋಡುವುದಾದರೆ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಕೂಡ ಒಂದು ಒಕ್ಕೂಟ ಇದೆ ಎಂಬುದನ್ನು ನೋಡಲಿಕ್ಕೆ ಖುಷಿ ಆಗ್ತದೆ.